ನಮ್ಮ ಅಣ್ಣ ಅದರೊಳಗೆ ಮುಖ್ಯ ಪಾತ್ರ ಮಾಡಿದ್ದ, ರವಿಶಂಕರ್ ಅಂತ. ರವೀಂದ್ರ ಪೂಜಾರು, ನಮ್ಮ ಅಣ್ಣ ಅವರೆಲ್ಲ ಅಭಿನಯ ತರಂಗದಲ್ಲಿ ಬ್ಯಾಚ್ಮೇಟ್ಸು. ಸೊ ಅದರೊಳಗೆ ನಾನು ಈವ್ನಿಂಗ್ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಬಂದು ಸಂಜೆ HN ಕಲಾಕ್ಷೇತ್ರದಲ್ಲಿ ರಿಹರ್ಸಲ್ ನೋಡ್ತಾ ಇದ್ದೆ, ನಾಟಕ ನೋಡ್ತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ. ಆ ವರ್ಷ ನಾನು ಏನು ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ಸಾಂಬ ಶಿವ ಪ್ರಹಸನ ಅಂತ ಒಂದು ನಾಟಕ ಮಾಡಿದ್ರು. ಅದರೊಳಗೆ ನನ್ನ ಫಸ್ಟ್ ನಾಟಕದಲ್ಲಿ ಎಂಟ್ರಿ. ಕದ್ದು ಬಿಡಿದಾದಿ ಮುರ್ಚಕಟಿಕದಲ್ಲಿ ಒಂದು 6-7 ಪಾತ್ರ ಏನೋ ಮಾಡಿದ್ದೆ. ಎಲ್ಲ ಬೇರೆ ಬೇರೆ ವೆರೈಟಿ ಮಾಡಿದ್ದೆ. ಅದನ್ನ ಪೇಪರಲ್ಲಿ ಆರ್ಟಿಕಲ್ ಬಂದಿದ್ರು ನನ್ನ ಹೆಸರಲ್ಲಿ, 7 ಪಾತ್ರ ಮಾಡ್ಬಿಟ್ಟು ಕತ್ತಾಗಿ ಇಟ್ಸ್ಕೊಂಡಿದ್ದಾರೆ ಅಂತ. ರಮೇಶ್ ಪೂಜಾರ ಮಿಸ್ಸಸ್ಸು ಅವರೆಲ್ಲ ಸೂಪರ್ ಆಗಿದೆ, ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಅಂತ ರಮೇಶ್ ಪೂಜಾರಿ. ಅದು ಒಂಥರ ಖುಷಿಯಾಗಿತ್ತು. ಅದು ಯೂಸ್ ಮಾಡೋದು. ವಿನೋದ್ ಪನ್ನ, ಚಲಪತಿ ವರ್ಕ್ ಮಾಡ್ತಾ ಇದ್ವಲ್ಲ ನೈಟಲ್ಲಿ, ಅದೊಂಥರ ಟೀಮ್ ವರ್ಕು. ಅಲ್ಲಿ ಇದು ಬಿಳಿಯಾನೆ ಕ್ಯಾರೆಕ್ಟ್ರು, ಗಡಿಯಾಗಿರಿ, ಪೇಜರು, ನಮ್ಮ ಅಣ್ಣ. ಮುಚ್ಚಕಟಿಗದಲ್ಲಿ ಮೇಯ್ನ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇದ್ದಿರೋದು, ಅದು ಮಿಸ್ ಆಯಿತು. ಪೂಜಾರ ಡಿಸಿಷನ್ ಇರುತ್ತೆ. ಓಕೆ, ಅವ್ರೇನೋ ಒಂದು ಅಂದ್ಕೊಂಡಿರ್ತಾರೆ. ಸೊ ನಾವೇ ಇನ್ನೂ ಆ್ಯಕ್ಟ್ರಾಗಿ ಬೆಳಿಬೇಕು ಅಂತ ಏನೋ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿರುತ್ತೋ. ಓಕೆ, ಬಟ್ ಅವ್ನು ದಡಿಯಾಗಿರೋ ಚೆನ್ನಾಗಿ ಮಾಡೋದು. ಆ ಕ್ಯಾರೆಕ್ಟ್ರು ಸೂಪರ್ ಆಗಿತ್ತು. ಅವ್ನ 2005 ನಾವು ಇಲ್ಲಿ ಸಮಷ್ಟಿ ಮೀಡಿಯಾ ಅಂತ ಮಾಡಿ ಕಿನ್ನರಿ ಸೀರಿಯಲ್ ಮಾಡ್ದೋ. ಕಿನ್ನರಿಲಿ ಕಂಪ್ಲೀಟ್ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವರ್ಕ್ ಮಾಡಿದ್ದು. ಆಲ್ಮೋಸ್ಟ್ ನೀನಾಸಮ್ ಟೀಮೇ ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದು. ಅವಾಗ ನನಗೂ ನೀನಾಸಮ್ಗೆ ಹೋಗ್ಬೇಕು ಅಂತ ನೀನಾಸಮ್ಗೆ ಹೋದೆ. ಅದಾದ್ಮೇಲೆ ನೀನಾಸಮ್ಗೆ ಹೋದ್ಮೇಲೆ ಇಲ್ಲ ನಾಟಕ ಬೇಡ, ನಾನು ಸಿನಿಮಾನೇ ಅಂತ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು. ನಾನು ಅವ್ನು ಜಾಸ್ತಿ ಸೆಟ್ಟು ಅಂದ್ಕೊಂಡೆ. ಅವನು ಒಂಥರ ವಿಚಿತ್ರ, ಒಂಥರ ರಾಕ್ಷಸ ಇದ್ದ. ಅದು ಬಿಟ್ಟರೆ ರತ್ನಾಕರ್ ಹೆಂಗಂದ್ರೆ ಟೀಮ್ ಎಲ್ಲ ಅವ್ರು ಇದ್ರೆ ಯಾರೇ ಮಿಸ್ ಆದ್ರೂ ಅವ್ರು ಹುಡುಕಿಗೆ ಇದು ಮಾಡ್ಕೊಂಡು ಟೀಮ್ ಕಟ್ಟೋದ್ರೊಳಗೆ ಅವ್ರು ಸೂಪರ್ ಆಗಿದ್ರು. ನಮ್ಮ ಪೇಜರ್ ರವಿ ಫುಲ್ ಆ್ಯಕ್ಟಿಂಗ್. ಅವನು ಒಬ್ಬ ರಾಕ್ಷಸ. ಅದು ಬಿಟ್ಟರೆ ನಿರ್ಮಲ ಏನೋ ಕ್ಯಾರೆಕ್ಟರ್ ಕೊಟ್ಬಿಟ್ರೆ ಅವಳು ದಗ ಬ್ಯಾಕ್ ಸೈಡಲ್ಲಿ ಏನಾದರೂ ಓಡಬೇಕು ಅಂದರೆ ದುಬು ಅಂತ ಓಡೋಳು. ಅಷ್ಟು ಇಂಟೆನ್ಸಿವ್ ಆಗಿ ಮಾಡ್ತಾ ಇದ್ದು ಕ್ಯಾರೆಕ್ಟರ್. ತುಂಬ ಸಪೋರ್ಟ್ ಮಾಡಿದ್ರು ಪೂಜಾ ನನಗೆ. ನಾನು ನೀನಾಸಮ್ಗೆ ಹೋಗೋಕ್ಕೂ ಸಮಷ್ಟಿಯಿಂದನೇ ಒಂದು ಲೆಟ್ರೇಟ್ ತೊಗೊಂಡು ಹೋಗಿರೋದು. ತಾಯಿ ತಂದೆ ಅಂದರೆ ಪೂಜಾರೇ ನಾವು ಅಂದ್ಕೊಳ್ಳೋದು. ನಾವೆಲ್ಲ ದೂರ ಆಗಿದ್ದೀವಿ ಅಂದ ತಕ್ಷಣ ಅವರು ಮರೆಯೋದಲ್ಲ. ತಂದೆ ತಾಯಿ ಯಾವತ್ತು ಮಕ್ಕಳು ಮರೆಯೋದೇ ಇಲ್ವಲ್ಲ. ದೂರ ಇದ್ದನ್ನ ಯಾಕೆ ಬಂದ್ರ ಎಲ್ಲ ಸೇರ್ರ. ಯಾಕೆ ನಾನು ಸ್ನೇಹ ಸಮೂಹದಲ್ಲಿದ್ದೆ, ಅದು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ, ಅದು ಅಲ್ಲೇ ಹಂಗೆ ಡಿಸಾಲ್ವ್ ಆಗ್ಬಿಟ್ಟಿತ್ತು. ಬಟ್ ಸಮಷ್ಟಿ ಹಂಗೆ ಹಿಡ್ಕೊಂಬಂದಿದೆ ಅಂದರೆ ಪೂಜಾರಿ ಏನೋ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಜರ್ನಿ ಮಾಡಿದ್ದೀವಲ್ಲ, ಆ ಜರ್ನಿಯಿಂದ ಒಂದೇನೋ ಕಲ್ತಿರ್ತೀವಿ. ಆ ಕಲ್ತಿರೋದನ್ನ ಹೊಸ ಜನ್ರೇಷನ್ಗೆ ಏನಾದ್ರು ಕೊಡೋದಕ್ಕೆ ನಾವೇನಾದ್ರು ಕೊಡ್ಬೋದಾ? ಒಂದು ನಮ್ಮ ಎಕ್ಸ್ಪೀರಿಯನ್ಸ್ ಆಗಲಿ, ಒಂದು ವಿಶೇಷವಾಗಿ ಏನು ನಾಟಕ ಆಗಲಿ, ಸಿನಿಮಾ ಆಗಲಿ, ಏನೋ ಒಂದು ಮಾಡ್ಬೋದಾ ಅಂತ. ನನಗೆ ಹೆಂಗೆ ಅಂದರೆ ಇದು ಏನು ಮಾಡ್ತಾ ಇದ್ರಲ್ಲ, ಇದು ಪ್ರತಿ ನಾಟಕದಲ್ಲೂ ನಾಟಕ ಆದಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಆ ನೆನಪುಗಳಾದ್ರೂ ಹಂಗಂಗೆ ಇರ್ತದೆ. ಆ ನೆನಪು ರೀಕಾಲ್ ಮಾಡ್ಕೊಳ್ಬೋದು. ಇದೇನು ಈಗ ಮಾಡ್ತಾ ಇರೋದನ್ನ ಪ್ರತಿ ನಾಟಕ ಆದ್ಮೇಲೆ ಇದು ಮಾಡಿದ್ರೆ ಅವರು ಎಷ್ಟು 5 ವರ್ಷ ಆದ್ಮೇಲೆ ರೀಕಾಲ್ ಮಾಡಿದ್ರು ಒಂದ್ಸತಿ ನೋಡ್ಕೊಂಡ್ರೆ ಅಲ್ಲ ಅದು ನೆನಪೆಲ್ಲ ಬರ್ತದೆ. ಮತ್ತೆ ಎಂಜಾಯ್ ಮಾಡ್ತಾರ. ಆ ಟೈಮಲ್ಲಿ ಆಗಿರುತ್ತಲ್ಲ, ಎಷ್ಟೋ ಒಂದು 30 ಡೇಸ್ ಜರ್ನಿ ಮಾಡಿರ್ತೀವಲ್ಲ, ಆ ನೆನಪೆಲ್ಲ ಆ ನಾಟಕ ಆಗಿದ ತಕ್ಷಣ ಮಾಡಿದ್ರೆ ಸೂಪರ್ ಆಗಿರುತ್ತೆ. ನೀನಾಸಮಲ್ಲಿ ಕಲ್ತಿರೋದೇನೆ ನಾಟಕ ಅಂತೂ ಬಿಡೋದಿಲ್ಲ, ಮಾಡಲೇಬೇಕು. ನಾಟಕ ಮಾಡ್ತೀವಿ.